ಶರಣ ಸಗರ ಬೊಮ್ಮಣ್ಣನವರ ಒಂದು ವಚನ. ಕಾಯದೊಳಗಣ ಕೂಟವ ಬಿಟ್ಟು, ಕಣ್ಣಿನೊಳಗಣ ನೋಟವ ಬಿಟ್ಟು, ಮನದೊಳಗಣ ಜಗದಾಟವ ಬಿಟ್ಟು, ಏತರಲ್ಲಿದ್ದೂ ಕಲೆದೋರದೆ ಕಂಜಪತ್ರದ ಅಂಬುವಿನಂತೆ ಸಗರದ ಬೊಮ್ಮನೊಡೆಯ ತನು ಮನ ಸಂಗಮೇಶ್ವರನು. ಗುಲ್ಬರ್ಗಾ ಜಿಲ್ಲೆಯ ಸಗರ ಗ್ರಾಮದವರಾದಂತಹ ಬೊಮ್ಮಣ್ಣನವರು ಕಲ್ಯಾಣಕ್ಕೆ ಬಂದು ಶಿವನಲ್ಲದೆ ಅನ್ಯ ದೈವ ಇಲ್ಲ ಅಂತೇಳಿ ಸಾರಿದಂತಹ ಅಪ್ಪಟ ಶಿವಭಕ್ತರಾಗಿದ್ದರು ಅಂತೇಳಿ. ಇವರ ವಚನಗಳಲ್ಲಿ ಕಂಡುಬರುವಂಥ ಒಂದು ವಿಶೇಷ ಗುಣ ಏನಪ್ಪ ಅಂತಂತಂದರೆ ಮನುಷ್ಯ ಜನ್ಮದ ಹಿರಿಮೆಯನ್ನು ಸಾರುವಂಥದ್ದು. ಜೊತೆಗೆ ಬೆಡಗಿನಿಂದ ಕೂಡಿರತಕ್ಕಂತಹ ಇವರ ವಚನಗಳು ಉಪಮೆ ರೂಪಕಗಳಿಂದ ಕೂಡಿದ್ದು ಒಂದು ಕಾವ್ಯಾತ್ಮಕ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಗುರುತಿಸ್ಬೋದು. ಅದರಂತೆ ಈ ವಚನದಲ್ಲಿ ಶರಣನ ತನು ಮನವು ಕಮಲದ ಎಲೆ ನೀರಿನ ಮೇಲೆ ತೇಲುವಂತೆ, ಅಂದರೆ ಭಾರರಹಿತವಾದ, ಅಂದರೆ ಜಂಜಾಟದಿಂದ ದೂರವಿರುವಂತಹ ಸಾಧುವಿನ ರೂಪದಂತೆ ಇರಬೇಕು ಅಂತೇಳಿ ಬಯಸ್ತಾರೆ. ಮನುಷ್ಯನ ದೇಹದೊಳಗೆ ಇರತಕ್ಕಂತಹ ಅಂದರೆ ಅಂತರಂಗ, ಇದು ಯಾರಿಗೂ ಕಾಣಲಾಗದಂತಹ ಒಂದು ದೈವಿಕ ಸ್ಥಿತಿ. ಇದನ್ನು ಶಿವಾನುಭವ ಅಂತೇಳಿ ವಚನಕಾರರು ಕರೀತಾ ಹೋಗ್ತಾರೆ. ಕಣ್ಣಿನೊಳಗಣ ನೋಟ ಅಂದರೆ ಒಳನೋಟದಿಂದ ಗ್ರಹಿಸಬಹುದಾದಂತಹ ಒಂದು ಅಂತರ್ಜ್ಞಾನ ಅಂತೇಳಿ. ಇನ್ನು ಮನಸ್ಸಿನೊಳಗೆ ನಡೆಯುವಂತಹ ಮಾನಸಿಕ ಕ್ರಿಯೆಗಳಿಗೆ ಲೆಕ್ಕವೇ ಇಲ್ಲ. ಇವೆಲ್ಲವನ್ನು ಯಾವುದೇ ಭಿನ್ನ ದೃಷ್ಟಿಕೋನಗಳಿದ್ದರೂ ಕೂಡ ಅವೆಲ್ಲವನ್ನು ಬಿಟ್ಟು ಆಧ್ಯಾತ್ಮದ ಚಿಂತನೆ ಅಥವಾ ಸಾಧಕನ ಅವತಾರವನ್ನು ಶರಣರಾದವರು ಪಡೆಯಬೇಕು ಅಂತೇಳಿ ಸಗರದ ಬೊಮ್ಮಣ್ಣ ಬಯಸ್ತಾರೆ. ಅದನ್ನೇ ಕಮಲದ ಎಲೆ ನೀರಿನ ಮೇಲೆ ತೇಲುವಂತೆ ಅಂತೇಳಿ ಒಂದು ಉಪಮೆಯನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕಂಜಪತ್ರ ಅಂದರೆ ಕಮಲದ ಎಲೆ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಆಗ ಮನುಷ್ಯನ ತನು ಮನಗಳಲ್ಲಿ ಪರಿಶುದ್ಧತೆಯನ್ನು ಗಳಿಸಿಕೊಳ್ಳುವುದರ ಮೂಲಕವಾಗಿ ಶಿವಧ್ಯಾನದ ಸಾಕಾರವನ್ನು ಪಡೆಯಬಹುದು ಅಂತಕ್ಕಂಥದ್ದು ಸಗರದ ಬೊಮ್ಮಣ್ಣನವರ ಈ ಒಂದು ವಚನದ ಸಾರ ಅಂತೇಳಿ ಅರ್ಥೈಸ್ಬೋದು.